ವಿಚಾರ ಇದೆ, ಉತ್ತರ ಕನ್ನಡದ ಇದೆ ಸರ್, ಹೆಂಗೆ ನೋಡುತ್ತೆ ಪಾರ್ಟಿ? ಕಳೆದ ಬಾರಿನೂ ಅದೇ ಥರದ ಸನ್ನಿವೇಶಗಳಿತ್ತು. ಆದರೆ ಒಂದು ಸರಿ ಟಿಕೆಟ್ ಅನೌನ್ಸ್ ಆದಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇರೋದು ನಿಜ, ಇಲ್ಲ ಅಂತ ಹೇಳಲ್ಲ. ಆ ಭಿನ್ನಾಭಿಪ್ರಾಯಗಳು ಚುನಾವಣೆಯ ಅಭ್ಯರ್ಥಿ ಘೋಷಣೆ ಆಗೋವರೆಗಷ್ಟೇ. ಒಂದು ಸರಿ ಘೋಷಣೆ ಆದಮೇಲೆ ಅದಕ್ಕೇನು ಬೇಕೋ ನಾವೆಲ್ಲರೂ ಕೂಡ ಯಾರು ಮಾತಾಡಿಸ್ಬೇಕು ಅದೆಲ್ಲವನ್ನು ಮಾಡೋವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಪದೇ ಪದೇ ನೀರನ್ನು ಬಿಟ್ಟು, ಈಗೂ ರೈತ ಸಂಘದವರು ಹೋರಾಟ ಮಾಡ್ತಾಯಿದ್ರು, ಈಗೂ ನೀರು ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ, ಮಂಡ್ಯದಲ್ಲಿ ಎಲ್ಲ ಕಡೆ ಹಾಹಾಕಾರ ಬರ್ತಾಯಿದೆ. ಇವ್ರಿಗೆ ಇಷ್ಟಾದರೂ ಬುದ್ಧಿ ಬಂದಿಲ್ಲ. ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಖಾಲಿ ಬಿಂದಿಗಳು ನಡೀತಾ ಇದೆ, ಇವತ್ತು ನೀರು ಬಿಡ್ತಾರೆ ಅಂದರೆ ಇಂಥ ನಾಚಿಕೆಗೆಟ್ಟ ಸರ್ಕಾರ ಯಾವುದು ಇದು ಕರ್ನಾಟಕದ ಇತಿಹಾಸದಲ್ಲಿ. ಇಂಥ ನಾಚಿಕೆಟ್ಟಂಥ ಸರ್ಕಾರ ಯಾವತ್ತೂ ಬಂದೇ ಇಲ್ಲ. ನಮ್ಮ ನೀರನ್ನು, ನಮ್ಮ ಕುಡಿಯೋ ನೀರನ್ನು ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನು ಬಿಡ್ತಾರೆ ಅಂತ ಹೇಳಿದ್ರೆ, ಇವರು ಓಟಿಗೋಸ್ಕರ ಈಗಾಗಲೇ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಮಾಡಿದ್ರು. ಈಗ ಓಟ್ಗೋಸ್ಕರ ನಮ್ಮ ಕುಡಿಯೋ ನೀರನ್ನು, ಕರ್ನಾಟಕದ ಕುಡಿಯೋ ನೀರನ್ನು ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೀತಾ ಇದೆ. ಈ ಮೇಕೆದಾಟು ಮಾಡ್ತೀನಿ ಅಂಥೇಳಿ ಭಾಳ ಜಂಬ ಕೊಚ್ಕೊಂಡು ಈಗೇನು ಹೇಳ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಅವಾಗ ಯಾಕೆ ಹೋರಾಟ ಮಾಡಿದ್ರು? ಅವತ್ತು ಹೋರಾಟ ಮಾಡಿದ್ದು ಯಾರ ವಿರುದ್ಧವಾಗಿ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಬಂದಿದೆ. ಬಡ್ಜೆಟಲ್ಲಿ ಒಂದೇ ಒಂದು ನಯಾ ಪೈಸೆನೂ ಇಟ್ಟಿಲ್ಲ. ಅದರಲ್ಲಿ ಮೇಕೆದಾಟಿಗೋಸ್ಕರ ಇಡಬೇಕಾಯ್ತು 10,000 ಕೋಟಿ. ಇವ್ರು ಮಾನ ಮರ್ಯಾದೆ ಇದ್ದಿದ್ದರೆ 10,000 ಕೋಟಿ ಮೇಕೆದಾಟಿಗೆ ಇಟ್ಟುಬಿಟ್ಟು ಆಮೇಲೆ ಕೇಂದ್ರ ಸರ್ಕಾರನ ಕೇಳಬೇಕಾಯ್ತು, ಇಟ್ಟಿಲ್ಲ. ಈ ರೀತಿ ಪದೇ ಪದೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದು ಹೋರಾಟಗಳು, ದಿನನಿತ್ಯ ಖಾಲಿ ಬಿಂದಿಗೆ ಪ್ರದರ್ಶನ, ಕಳಪೆಯ ನೀರನ್ನು ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡ್ತಾ ಇರೋವಂಥದ್ದು, ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹರಾಜಾಕ್ಬಿಟ್ಟಿದೆ. ಇಂಥ ಒಂದು ಭ್ರಷ್ಟ ಸರ್ಕಾರ, ಲೂಟಿ ಹೊಡೆಯೋದರಲ್ಲಿ ನಿರತರಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಏನು ನೀರಿನ ಸಮಸ್ಯೆ ಇದೆ ಇದನ್ನು ಬಗೆಹರಿಸುವ ಲಕ್ಷ್ಯಗಳು ಇವರು ಕಾಣ್ತಾ ಇಲ್ಲ. ಬರ ಪರಿಹಾರ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಅಧಿಕಾರ ಬಿಟ್ಟು ಹೋಗಿ. ನಿಮ್ಗೆ ಬರ ಪರಿಹಾರ ತರಕ್ಕೆ ಕೇಂದ್ರದಲ್ಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಹೋಗಿ, ಬೇರೆ ಯಾರಾದರೂ ತರ್ತಾರೆ. ನೀವು ಅಧಿಕಾರದಲ್ಲಿ ಕೂತ್ಕೊಂಡು ನಿಮ್ಮ ತರಕ್ಕೆ ಯೋಗ್ಯತೆ ಇಲ್ದವ್ರು ನೀವು, ನಾವಲ್ಲ. ಅಧಿಕಾರ ನಡೆಸ್ತೋರವ್ರು ನೀವು, ನಾವಲ್ಲ ಅಧಿಕಾರ ನಡೆಸ್ತಾ ಇರೋರು. ನೀವು ತರಬೇಕಾಗಿತ್ತು. ಹಿಂದೆ ಕೇಂದ್ರ ಸರ್ಕಾರ, ನಾವು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ನಾವು ಕೇಂದ್ರದ ಕಡೆ ನೋಡೇ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಹಣದಿಂದನೂ ರೈತರಿಗೆ ಪರಿಹಾರವನ್ನು ನಾವು ಕೊಟ್ಟಿದ್ದೀರಿ, ರೆಕಾರ್ಡ್ಸಲ್ಲಿದೆ. ಎಲ್ಲ ರೀತಿ ಫ್ಲಡ್ ಆದಾಗ, ಬರ ಆದಾಗ ಎಲ್ಲ ಕಡೆ ನಾವು ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ. ನಿಮಗೆ ಯಾಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ? ನಿಮ್ಮ ಹತ್ರ ಹಣ ಇಲ್ಲ, ಪಾಪರ್ ಆಗ್ಬಿಟ್ಟಿದ್ದೀರಾ. ಪಾಪರ್ ಆಗಿರೋದ್ರಿಂದ ಕುಡಿಯೋ ನೀರಿಗೂ ಹಣ ಕೊಡೋಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ಅದರಿಂದ ನಿಮಗೆ ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇದ್ದರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ. ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಮೋಸ್ಟ್ಲಿ ಮಂಗಳವಾರ ನಮ್ಮದು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ಅದನ್ನು ಮುಂದೂಡಿ ಮಂಗಳವಾರ ಅಥವಾ ಬುಧವಾರ ಈ ಹೋರಾಟವನ್ನು ನಾವು ಮಾಡ್ತೀವಿ. ಈಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆದರೆ ಹಣ ಬರಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ಇರ್ಬೋದು. ಹಾಗಾಗಿ ಈ ರೀತಿ ಒತ್ತಡ ಆಗ್ತಾ ಇದ್ದಾರೆ. ಇಲ್ಲ, ಬರ ಪರಿಹಾರಕ್ಕೆ ಆ ಥರದ್ದು ಯಾವುದೇ ರೀತಿಯ ಚುನಾವಣಾ ನೀತಿ ನಿಯಮಗಳು ಯಾವುದು ಬರಲ್ಲ ಅಂತ ನನಗಿರೋವಂಥ ಮಾಹಿತಿ. ಕೆಲಾಮಿಟೀಸ್ಗೆ ಯಾವುದು ಆ ಥರದ್ದು ಬರಲ್ಲ. ಹಿಂದೆ ಕೆಲಾಮಿಟಿಗಳ ಆದಾಗೂ ಕೂಡ ಸರ್ಕಾರ ಫಸ್ಟು ಬಿಡುಗಡೆ ಮಾಡ್ತಾರೆ, ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಮ್ಯಾಚಿಂಗ್ ಗ್ರ್ಯಾಂಟು ಅವ್ರದ್ದೇನಿದೆ ಅದನ್ನು ಅವ್ರು ಕೊಡ್ತಾರೆ. ಅದಲ್ದಿರ SDRF ಹಣ ಈಗಾಗಲೇ ಬಂದುಬಿಟ್ಟಿದೆ. ಪ್ರತಿ 4 ತಿಂಗಳಿಗೊಂದು ಸರಿ SDRF ಹಣ ಬಂದು ಅವ್ರ ಕೈ ಸೇರಿದೆ. ಆಲ್ರೆಡಿ ಅವ್ರ ಕೈ ಸೇರಿ SDRF ಹಣ, ಅದರಲ್ಲೂ ಹಣ ಬಿಡುಗಡೆ ಮಾಡ್ಬೋದು.
NDRF ಹಣನೂ ಕೂಡ ಕೇಂದ್ರ ಸರ್ಕಾರ ಒಂದೇ ರಾಜ್ಯಕ್ಕಲ್ಲ, ಸುಮಾರು 12-13 ರಾಜ್ಯಗಳಿಗೆ ಬರದ ಡಿಕ್ಲೇರ್ ಆಗಿರೋ ರಾಜ್ಯಗಳಿಗೂ ಹಣ ಕೊಡಬೇಕಾಗಿದೆ. ಎಲ್ಲ ಒಟ್ಟಿಗೆ ಅವರು ತೀರ್ಮಾನ ಮಾಡಿ ಕೊಡುವಂಥದ್ದು ಪದ್ಧತಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಡಿಸೆಂಬರಲ್ಲಿ ಹಣ ಬಿಡುಗಡೆ ಮಾಡಿದ್ವಿ. ರೈತರಿಗೆಲ್ಲ ಏನು ಬೆಳೆ ಹಾನಿಯಾಗಿತ್ತು ಅದಕ್ಕೆಲ್ಲ ಡಿಸೆಂಬರಲ್ಲಿ ಹಣ ಪೂರ್ತಿ ಹಣ ಒಂದು ನಯಾ ಪೈಸನೂ ಪೆಂಡಿಂಗ್ ಇದ್ದಾಗ ಎಲ್ಲ ಹಣ ಬಿಡುಗಡೆ ಮಾಡಿದ್ವಿ. ಕೇಂದ್ರ ಸರ್ಕಾರ ಮಾರ್ಚಲ್ಲಿ ನಮಗೆ ಹಣವನ್ನು ವಾಪಸ್ಸು ಕೊಡ್ತು ನಮಗೆ. ಹಾಗೆ ಕೇಂದ್ರ ಸರ್ಕಾರ ಇವತ್ತಿಂದ ಅಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 8 ತಿಂಗಳು 11 ತಿಂಗಳಾಗಿದೆ ಕೊಡೋಕ್ಕೆ. ಚೆಕ್ ಮಾಡಲಿ, ಇದೆಲ್ಲ ರೆಕಾರ್ಡ್ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. 8 ತಿಂಗಳು 9 ತಿಂಗಳು 11 ತಿಂಗಳಾಗಿದೆ ಕೇಂದ್ರ ಸರ್ಕಾರ ಕೊಡೋಕ್ಕೆ. ಈಗ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಅವಾಗ ಯಾಕೆ ಬಾಯ್ ಬಡ್ಕೊಂಡಿಲ್ಲ ಇವರು? ಹೋಗಿ ಬಾಯ್ ಬಡ್ಕೊಬೇಕಾಯ್ತಲ್ಲ. ಮನಮೋಹನ್ ಸಿಂಗ್ ಹತ್ರ ಬಾಯ್ ಬಡ್ಕೊಂಡಿರ ಇವಾಗ ಬಂದು ಮೋದಿ ಹತ್ರ ಬಾಯ್ ಬಡ್ಕೊಂಡ್ರೆ ನಿಮ್ಗೆ ಯಾರು ಉತ್ತರ ಕೊಡ್ತಾರೆ? ನಿಮ್ಮ ಯೋಗ್ಯತೆಗೆ, ನಿಮ್ಮ ಸರ್ಕಾರದ ಯೋಗ್ಯತೆಗೆ ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಹಣ ಇವಾಗ ಬೇರೆ ರಾಜ್ಯಗಳೆಲ್ಲ ತರ್ತಾ ಇದೆಯಲ್ಲ, ಬೇರೆ ರಾಜ್ಯಗಳೆಲ್ಲ ತೊಗೊಂಬರ್ತಾ ಇಲ್ಲ. ಈಗ ತಮಿಳ್ನಾಡಲ್ಲಿ ಪ್ರಧಾನಮಂತ್ರಿಗಳು ಬಂದು ಎಷ್ಟು ಹಣ ಮೊನ್ನೆ ಉದ್ಘಾಟನೆಗಳನ್ನು ಮಾಡೋದ್ರು. ಆಂಧ್ರದ ಹೊಸ MP ಮುಖ್ಯಮಂತ್ರಿ ಆಗಿದ್ದಾರಲ್ಲ, ತೆಲಂಗಾಣ, ಅವರು ಮೋದಿಯವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ನೋಡಿ ಕಾಂಗ್ರೆಸ್ ಅವ್ರು ಕಲ್ತ್ಕೊಂಡು. ರೇವಂತ್ ರೆಡ್ಡಿ ಅವರು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಯಸ್ಸಲ್ಲಿ ಚಿಕ್ಕವರಾದ್ರೂ ಮೊನ್ನೆ ಆ ಉದ್ಘಾಟನಾ ಸಮಾರಂಭಕ್ಕೆ ಬಂದಾಗ ಮೋದಿಯವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಎಷ್ಟು ಹಣ ತೆಲಂಗಾಣಕ್ಕೆ ಬಂದಿದೆ. ಇವ್ರಿಗೆ ಆಗಾಗ ಯೋಗ್ಯತೆ ಇಲ್ಲ. ಅವರು ಕಾಂಗ್ರೆಸ್ ಅವರೇ ಅಲ್ವಾ? ಇವರೇನು ಸ್ಪೆಷಲ್ ಕಾಂಗ್ರೆಸ್ಸಾ? ಅವರೇನು ಡೂಪ್ಲಿಕೇಟ್ ಕಾಂಗ್ರೆಸ್ಸಾ? ಅವ್ರ ಭಾಷೆ ಯಾವ ರೀತಿ ರಾಜ್ಯದ ಜನತಾ ಒಳಿತಿಗೋಸ್ಕರ ಯಾವ ರೀತಿ ಮಾತಾಡಬೇಕು ಅನ್ನೋ ಸೌಜನ್ಯನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಅವರು. ಆ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಅವ್ರು ನೋಡಿ ಬುದ್ಧಿ ಕಲ್ತ್ಕೊಂಡು, ಅವ್ರಿಗೆ ಬುದ್ಧಿ ಕಲ್ಗೆ ಅಲ್ಲಿ ಟ್ಯೂಷನ್ಗೆ ಹೋಗಲಿ, ತೆಲಂಗಾಣಕ್ಕೆ ಹೋಗಿ ಈ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಹೋಗಿ ರೇವಂತ್ ರೆಡ್ಡಿ ಹತ್ರ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಕೊಂಡು ಬುದ್ಧಿಯ ಪಾಠವನ್ನು ಹೇಳಿಸ್ಕೊಂಡು ಬರಲಿ. ಓಕೆ, ಮಾತಾಡಿದ್ರು ಸರ್, ನಮಗೆ ನೀರಿಲ್ಲ, ನಾವು ನೀರು ಬಿಡ್ತಾ ಇಲ್ಲ ತಮಿಳುನಾಡಿಗೆ. BJP ಅವರು ಬುದ್ಧಿ ಭ್ರಮಣೆ ಆಗಿದೆ, ನಾಚಿಕೆಮಾನ ಮರದಿದ್ರೆ ಮೇಕೆದಾಟಿಗೆ ಅನುಮತಿ ಕೊಡಿಸ್ತೀವಿ, ದೇವೇಗೌಡರನ್ನ ಕರ್ಕೊಂಡು ಹೋಗಿ ಅಂತ DK ಶಿವಕುಮಾರ್ ಹೇಳಿದ್ರು. ಈಗ ಸ್ಟ್ರೈಕ್ ಮಾಡಿದವರು ಯಾರು? ನಾನು ಆಗಲೇ ಹೇಳಿದ್ದೀನಲ್ಲ, ನೀವೇ ತಾನೇ ಮೇಕೆದಾಟು ಪಾದಯಾತ್ರೆ ಮಾಡಿ ಏನೋ ಕಡಿದು ಬಾರ್ಲಾಕ್ಬಿಡ್ತೀನಿ, ನಮ್ಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟಿದ್ದ 24 ಗಂಟೆಯಲ್ಲಿ ಮೇಕೆದಾಟು ಶುರು ಮಾಡ್ತೀರಿ ಅಂತಲ್ಲ. 24 ಗಂಟೆ ಏನು, 1 ವರ್ಷ ಆಗೋಯ್ತಲ್ಲ, ಯಾಕೆ ಶುರು ಮಾಡಿಲ್ಲ? ಆವಾಗ ಹೇಳ್ಬೇಕಾಯ್ತು, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟರೆ ನಾವು ಮಾಡ್ತೀರಿ ಅಂತ ಪಾದಯಾತ್ರೆ ಮಾಡೋವಾಗ ಹೇಳಿದ್ರೆ ಎಲ್ಲನಾ? ಒಂದು ವರ್ಡ್ ಹೇಳಿದಾರ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ನಮಗೆ ಅಧಿಕಾರ ಕೊಡಿ, ಮೇಕೆದಾಟನ ಶುರು ಮಾಡ್ತೀನಿ ಅಂದರು. ಈಗ ಯಾಕೆ ಕೇಂದ್ರ ಸರ್ಕಾರ? ಮಾನ ಮರ್ಯಾದೆ ಇಲ್ದವ್ರು ಯಾರು? ಅವಾಗ ಮಾನ ಮರ್ಯಾದೆ ಇದ್ದರು ಯಾಕೆ ಕೇಂದ್ರ ಸರ್ಕಾರದ ಹೆಸರೆತ್ತಿಲ್ಲ ಅವಾಗ? ಈ ಕಾಂಗ್ರೆಸ್ ಸರ್ಕಾರ ಅವ್ರ ಹತ್ರ ದುಡ್ಡಿಲ್ಲ, ಪಾಪರ್ ಆಗಿದೆ, ಪಾಪರ್ ಸರ್ಕಾರ. ಹಣ ಇಲ್ಲ, ಬರಕ್ಕೆ ಕೊಡೋಕ್ಕೂ ಹಣ ಇಲ್ಲ, ಕುಡಿಯೋ ನೀರು ಕೊಡೋಕ್ಕೂ ಹಣ ಇಲ್ಲ. ತಮಿಳ್ನಾಡಿಗೆ ಬಿಡೋಕ್ಕೆ ಮಾತ್ರ ನೀರು ಯಥೇಚ್ಛವಾಗಿ ನೀರು ಇವಾಗೂ ಬಿಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ದರೆ ಬಿಡಬಾರ್ದಾಗಿತ್ತು. ಅಧಿಕಾರ ಹೋದ್ರೂ ನಾವು ನೀರು ಬಿಡಲ್ಲ ಅಂತ ಹೇಳ್ಬೇಕಾಯ್ತು ಅವರು. ಅದು ಹೇಳ್ತಾರೆ ಅವರು, ಅಧಿಕಾರ ಹೋದ್ರೂ ಹೋಗಲಿ ನಾವು ನೀರು ಬಿಡಲ್ಲ ಅಂತ ಹೇಳ್ಬೇಕಾಯ್ತು. ಎಲ್ಲಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು? ಅಧಿಕಾರಕ್ಕೆ ಅಂಟಿ ಕೂತಿದ್ದಾರೆ.